ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೂತ್ರಧಾರಿ ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ನೋಡ್ತಾ ಇರ್ಬೋದು. ಈ ಸೂತ್ರಧಾರಿಲಿ ನವರಸ ಅನ್ನೋ ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಯಾಕೆಂದರೆ ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಪ್ರಮೋಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದರೆ 100 ಜನ 100 ಥರ ಯೋಚನೆ ಮಾಡ್ತಾರೆ. ಆದರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕಟ್ಟಲೇಬೇಕು ಅನ್ನೋ ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸನ್ ಅವರು ಇವತ್ತು ನೀವೆಲ್ಲರೂ ಏನು ಸೇರಿದ್ದೀರ ಇಲ್ಲಿ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ನೀವೆಲ್ಲ ಇಂಥ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನೂ 10 ಕನ್ನಡ ಸಿನಿಮಾಗಳು ಬರ್ತವೆ. ಸೊ ಇವತ್ತೇನು ನೀವು ನೋಡಿದರೆ ಸೂತ್ರಧಾರಿ ಡೇ 1ಇಂದನೂ ಪ್ರಯತ್ನ ಮಾಡಿದ್ರು. ಇವಾಗ ಹೇಳ್ತಾಯಿದ್ರು ಹಿರಿಯ ಪತ್ರಕರ್ತರನ್ನ ಮಾಹಿತಿ ತೊಗೊಂಡ್ವಿ, PRO ಅವ್ರದ್ದು ಮಾಹಿತಿ ತೊಗೊಂಡ್ವಿ, ಟೆಕ್ನಿಷಿಯನ್ಸ್ಗಳು ಕೇಳಿದ್ವಿ, ಬೇರೆ ಸಿನಿಮಾ ಅವ್ರು ಮಾತನಾಡ್ತಿದ್ರು. ನಾನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಾಗಲೂ ಒಂದೇ, ಪ್ರತಿಯೊಬ್ಬ ಕಲಾವಿದ ಆಗಲಿ, ಒಬ್ಬ ನಿರ್ದೇಶಕ ಆಗಲಿ, ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಕನಸಿಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು, ಕಂಟೆಂಟ್ ಇಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಸೊ OTTಲಿ ಬರ್ತದೆ, ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಸೂತ್ರಧಾರಿ ವಿಚಾರಕ್ಕೆ ತೊಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕಲ್ಲೇ ಒಂದು ಬಾದ್ಶಾ ಆಗಿದ್ರು. ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್. ಯಾಕೆಂದರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರೂ ಇವ್ರ ಸಾಂಗ್ಗಳು ಕೇಳಿ ಮೋಟಿವೇಟ್ ಆಗ್ತಾಯಿದ್ರು. ಅದೇ ರೀತಿ ಸೂತ್ರಧಾರಿಲೂ ಒಂದು ಪಾತ್ರ ಮಾಡೋದನ್ನೂ ಈ ಹ್ಯಾಸ್ ಟೇಕನ್ ಆ್ಯಸ್ ಎ ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದನಾಗಿ ಆ್ಯಕ್ಟ್ ಮಾಡಿದ್ರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗಲಿ ನಾನು ನೋಡ್ದಂಗೆ ಒಂದು ಡೌನ್ ಯಾವುದೋ ಒಂದು ಆ್ಯಟಿಟ್ಯೂಡ್ ಆಗಲಿ ಈಗೋ ಆಗಲಿ ಅಂತ ಇಲ್ಲದೆ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ. ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಇನ್ನು 100 ಸಿನಿಮಾ ಅವರು ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಇಂಥ ಕಲಾವಿದರು ಇನ್ನೂ ಸಕ್ಸಸ್ಫುಲ್ ಆಗಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ಅಪೂರ್ವ ಅವರೂ ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳ್ತಾಯಿದ್ರು, ನಮ್ಮ ಈಶ್ವರಿ ಪ್ರೊಡಕ್ಷನ್ಸಿಂದ ಬಂದಿರೋ ಒಂದು ಹೆಣ್ಮಗಳು ಅಂತ. ಆವಾಗ ಇವರೊಂದು ಮಾತು ಹೇಳ್ತಿದ್ರು, ಸರ್ ಇಲ್ಲ ಸರ್ ನಾವು ನಿಮ್ಮನ್ನು ನೋಡ್ಕೊಂಡು ನಾವು ಬೆಳ್ಕೊಂಬಂದಿರೋದು. ಯಾಕೆಂದರೆ ಮೊದಲನೇ ಹೆಜ್ಜೆ ಯಾರು ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ, ಸೊ ಆ ಹೆಜ್ಜೆಯಲ್ಲಿ ಪ್ರತಿಯೊಂದೂ ಅವ್ರು ಸಕ್ಸಸ್ಫುಲ್ ಆಗಲಿ, ಅವ್ರಿಗೂ ಇನ್ನೂ 106 ಸಿನಿಮಾ ಸಿಕ್ಕಲಿ ಸಕ್ಸಸ್ಫುಲ್. ಯಾಕೆಂದರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಈ ಟೀಮಲ್ಲಿ ನಾವು ಒಬ್ಬರು ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಹೇಳಲಿಲ್ಲ, ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು. ಆ್ಯಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರು ಒಂದು ಕನಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಹಿಡೀರಿ. ನೀವು ಎಷ್ಟು ಪ್ರಮೋಟ್ ಆಗಿರ್ತೀರ ಆ ಪ್ರೊಡ್ಯೂಸರು ಊಟ ಮಾಡದೇ ಇದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ, ಅವ್ರು ಮೇಕಪ್ ಹಾಕೊಳ್ದಿರೋ ನಿಮ್ಮ ಮೇಕಪ್ ಕೊಟ್ಟಿರ್ತಾರೆ. ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನು ಕೊಡ್ತೀನಿ ಅಂದರೆ, ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ. ಆವಾಗ ಆ ಸಾಥ್ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚಾಗಿ ಒಂದು 100 ಸಿನಿಮಾ ಮಾಡ್ತಾರೆ. ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿ ಏನು ಸಮಾಚಾರ ಅಂದರೆ, ನೀವೆಲ್ಲ ನೋಡಿದಿರ 27 ಮಿಲಿಯನ್ ಸೂತ್ರಧಾರಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕಲ್ಲಿ. 27 ಮಿಲಿಯನ್ ಈಸ್ ನಾಟ್ ಎ ಜೋಕ್. ಸೊ ಹಲ್ವಾರು ರೀತಿಲಿ ಎಲ್ಲ ಕಲಾವಿದರಿಗೂ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಪ್ರೊಡ್ಯೂಸರ್ಸ್ನ ಡೈರೆಕ್ಟ್ರುಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂದರೆ, ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೇ. ಯಾಕೆಂದರೆ ನಿಮ್ಮನ್ನು ನಂಬ್ಕೊಂಡೆ ಪ್ರೊಡ್ಯೂಸರು ಎಲ್ಲ ಬಿಟ್ಟು ಎಲ್ಲ ಜವಾಬ್ದಾರಿ ತೊಗೊಂಡು ಬರೋದು. ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂದರೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಇದೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾಯಿದ್ರು ಅನಿಲ್ ಅವರು. ಸೊ ಈ ಸಿನಿಮಾಲಿ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದ್ದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ. ಸೊ ಅವ್ರ ಬಾಯಲ್ಲೇ ಆ ಮಾತನ್ನು ಕೇಳೋಣ, ಇನ್ನು ಅವ್ರ ಎಕ್ಸ್ಪೀರಿಯನ್ಸ್ನ. ನಮ್ಮ ಖುಷಿ. ಯಾಕೆಂದರೆ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್.
ನೋ ಒನ್ ಇಸ್ ಯಾರನ್ನೂ ವೇಸ್ಟ್ ಪೇಪರ್ ಥರ ನೋಡಬಾರ್ದು. ಒಂದಲ್ಲ ಒಂದು ದಿನ ಆ ವೇಸ್ಟ್ ಪೇಪರ್ ಗಾಳಿಪಟ ಆಗಾದ್ರೆ ನಾವೇ ತಲೆ ಎತ್ತು ನೋಡ್ಬೇಕಾಗತ್ತೆ. ಸೊ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ, ಎಲ್ಲರಿಗೂ ಬೆಲೆ ಕೊಟ್ಟು ನೋಡ್ತಾ ಇರಿ, ಎಲ್ಲರಿಗೂ ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನಿಮಗೆ ನಾವು ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮಗೆ ಥ್ಯಾಂಕ್ ಯು ಅಂತ ಹೇಳಬೇಕು ನಮಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಹೇಳಿದ್ರು ಸಾಲಲ್ಲ. ಬಿಕಾಸ್ ನೀವು ನೋಡ್ತಿರಲ್ಲ, ಎಲ್ಲೇ ಬಂದ್ರೂ ಅಲ್ಲಿ ಒದ್ದಾಟ ಏನೇ ಇದ್ರೂ ಸೂತ್ರಧಾರನ ನೀವು ಪ್ರಮೋಟ್ ಮಾಡಿದ್ರೆ ಇದೇ ಈ ಜನಕ್ಕೆ ತಲುಪಿರೋದು. ಇವತ್ತೇನು ಮನೆ ಮಾತಾಗ್ತಾ ಇದೆ. ಇವತ್ತು ನಮ್ಮ ಸೂತ್ರಧಾರಿ ಗ್ರಾಫ್ ಒಂದಿನದಲ್ಲಿ 10 ಜನ ಬಂದರು, 20 ಜನ ಬಂದರು, 50 ಜನ ಬಂದರು, 100 ಜನ ಬಂದರು, ಥಿಯೇಟ್ರು ಹೌಸ್ಫುಲ್ ಆಯಿತು. ಸೊ ಅದು ಆ ರೀತಿ ಇನ್ನು ನಾಳೆಯಿಂದ ಇನ್ನೂ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವ್ರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದ್ದಾರೆ ಅಂದರೆ, ಮಲ್ಟಿಪ್ಲೆಕ್ಸಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದರೂ ಇನ್ನೂ ಕೇಳ್ತಾ ಇದ್ದಾರೆ. ಇವಾಗ ಬುಕ್ ಮೈ ಶೋ ಅಲ್ಲೂ ನೀವು ನೋಡ್ಬೋದು. ಆ್ಯಂಡ್ ಎಲ್ಲ ಅಪ್ಡೇಟ್ಸ್ ಆಗಲಿ ಇನ್ನೊಂದು ಮಾಹಿತಿ ಆಗಲಿ ಎಲ್ಲ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು. ಲವ್ ಯು ಆಲ್. ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿಕೆ ಶಿವಕುಮಾರ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅಕ್ಷಯ್ ಜೆ ಮಂಜುನಾಥ್, ಮಾಜಿ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಈ ಸೂತ್ರಧಾರಿ ಸಿನಿಮಾ ಸಕ್ಸಸ್ಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ, ಥಿಯೇಟ್ರಲ್ಲಿದೆ ನೋಡಿ. ದಯವಿಟ್ಟು OTTಲಿ ಬರುತ್ತೋ ಅಥವಾ TVನಲ್ಲಿ ಬರುತ್ತೋ ಅಂತೇಳಿ ಅಥವಾ ಇನ್ಯಾರ್ದೋ ಮಾತು ಕೇಳಿ ವೆಯ್ಟ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಒಳ್ಳೆ ಸಿನಿಮಾ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ಥರ ಹೀರೋಗಳು ಬೆಳೀತಾರೆ. ಸೊ ಥ್ಯಾಂಕ್ ಯು. ನಮ್ಮ ಕಿರಣ್ ಏನು ಮಾತು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುಧೀಂದ್ರ ವೆಂಕಟೇಶ್ ಸರ್ಗೆ. ಏನಕ್ಕೆ ಅಂದರೆ ನಂದು ಫಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾದ ಫಸ್ಟ್ ರಿವ್ಯೂ ಅವ್ರ ಚಾನಲಲ್ಲೇ ಬಂದಿದ್ದು, ರಾಘವೇಂದ್ರ ಚಿತ್ರವಾಣಿಲಿ. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ, ಆಮೇಲೆ ನಮ್ಮ ಡಿಜಿಟಲಾಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮೇಯ್ನಾಗಿ ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಒಬ್ಬರೇ ಕಾರಣ ನವರಸನ್ ಸರ್. ಇವರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊತಾ ಇದ್ದಿಲ್ಲ. ಅದಕ್ಕೂ ಮುಂಚೆ ತುಂಬ ಜನ ಇಂಡಸ್ಟ್ರೀಲಿ ಕೆಲಸ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಟೇಜ್ ಅಂದರೆ ಒಂದು ಸ್ಟೆಪ್ ಹತ್ತವಾಗ ಹೆಲ್ಪ್ ಮಾಡ್ತಾರಲ್ಲ, ಆವಾಗ ಯಾರು ಇವಾಗ ನಾನು ಅವ್ರಿಗೆ ಏನು ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಆವಾಗ ಹೇಳ್ಬೋದಿತ್ತು, ಹೋಗೋ ನೀನು ಸ್ಟೋರಿ ಕೊಟ್ಟೋಗೋ ನಾನು ಮಾಡ್ಕೊತೀನಿ. ಅವರು ಡೈರೆಕ್ಟ್ರೆ, ಅವ್ರು ಅವಾಗ ಹೇಳ್ಬೋದಿತ್ತು ಸ್ಟೋರಿ ಕೊಟ್ಟೋಗೋ ನಾನು ಮಾಡ್ಕೊತೀನಿ ಅಂತ. ಬಟ್ ಆ ಚಾನ್ಸ್ ಅವ್ರು ತೊಗೊಂಡಿಲ್ಲ. ಜೊತೆಗೆ ಕೆಲಸ ಮಾಡೋಣ, ಜೊತೆಗೆ ಬೆಳೆಯೋಣ, ಆ ಒಂದು ಬೆಳೆಯೋಕ್ಕೆ ಅವರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ಬೆಳೆಸೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ಈ ಅವಕಾಶ ಸಿಕ್ಕಿದ್ದು. ಆಮೇಲೆ ಹೀರೋ ಸರ್, ಆಮೇಲೆ ಹೀರೋಯಿನ್ ಮೇಡಮ್, ನಿಮ್ಮ ಥರ ಹೀರೋಯಿನ್ಸು ಎಲ್ಲ ಪ್ರೊಡ್ಯೂಸರ್ಗೂ ಸಿಕ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರೋಲ್ಲ. ಅಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ಸ್ ಅಂತಾರಲ್ಲ, ಆ ಥರ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್. ಸೊ ಆ ಥರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋವು ಇರೋಲ್ಲ. ಆಮೇಲೆ ಹೇಳ್ತಾರಲ್ಲ, ಎಲ್ಲ ಈ ಥಿಯೇಟ್ರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ, ಕನ್ನಡ ಸಿನಿಮಾ ಯಾರೂ ಬಂದು ನೋಡೋಲ್ಲ. ಅದಕ್ಕೆ ಡೈರೆಕ್ಟರ್ಗಳಾಗಲಿ ಆ್ಯಕ್ಟರ್ಗಳಾಗಲಿ ಪ್ರಾಬ್ಲಮ್ ಅಲ್ಲ, ಒಂದೇ ಒಂದು ಪ್ರೊಡ್ಯೂಸರ್ಗಳು. ಅಂದರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಹೇಗೆ ತಲುಪಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೂ ಅದು ಮಾಡಿದಾಗ ಇವಾಗ ಸಾರು ಮಾಡಿದಾರಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲನೂ ಜೊತೆಗೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ, ಸೊ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದೊಂದೇ ಸಿನಿಮಾ ಅಸ್ಟೆಂಟಾಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡೋಕ್ಕೆ ಬರ್ತಾರಲ್ಲ, ಅಂಥವ್ರ ಸಂಖ್ಯೆ ಕಮ್ಮಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರೊಡ್ಯೂಸರ್ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಒಂದೇ ಬರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಕೃಷ್ಣ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಆಮೇಲೆ ಚಾರ್ಲಿ ಆಗಲಿ, ನಮ್ಮ ರಾಜು ಆಗಲಿ, ಪ್ರಶಾಂತ್ ಆಗಲಿ, ಕಿನಾಲ್ ರಾಜ್ ಸರ್ ಆಗಲಿ, ತಬ್ಲಾಣಿಯವರಾಗಲಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲ ವರ್ಕ್ ಮಾಡಿದ್ದಕ್ಕೆ ನಾನಿಲ್ಲಿರೋದು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಾಸ್ ಸರು, PK ದಾಸ್ ಸರ್ ನಮ್ಮ ಗುರುಗಳು, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಜಯೇಶ್ವರ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.